ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೂಡ ಶ್ರೀರಾಮನ ಮಂದಿರದ ಉದ್ಘಾಟನೆಯ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಲಿಕ್ಕೆ ಸ್ವಾಗತ. ಇತಿಹಾಸದಲ್ಲಿ ಜನವರಿ 22ನೇ ತಾರೀಕು ಯುಗ ಯುಗಗಳಿಗೂ ನಿಲ್ತಕ್ಕಂಥ ಜ್ಞಾಪಿಸ್ಕೊಳ್ತಕ್ಕಂಥ ದಿನ ನಮ್ಮ ಜನವರಿ 22ನೇ ತಾರೀಕು. 106 ವರ್ಷಗಳ ಹೋರಾಟದ ನಂತರ ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದರ ಕುಂಭಾಭಿಷೇಕ ಜನವರಿ 22ನೇ ತಾರೀಕು ಅವನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. ಭಾರತಾದ್ಯಂತ ಆ ಒಂದು ಅಯೋಧ್ಯೆಯಿಂದ ಬಂದಿರತಕ್ಕಂಥ ಮಂತ್ರಾಕ್ಷತೆಯನ್ನು ಭಾರತಾದ್ಯಂತ ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅದನ್ನು ಹಂಚಲಿಕ್ಕೆ ಆ ಜವಾಬ್ದಾರಿಯನ್ನು ವಿಶ್ವ ಹಿಂದೂ ಪರಿಷತ್ತಿಗೆ ಕೊಟ್ಟಿದ್ದಾರೆ. ಮನೆಗಳಿಗೂ ಕೂಡ ಆ ಮಂತ್ರಾಕ್ಷತೆ ತಲುಪುತ್ತಾ ಇದೆ. ಇವತ್ತಿನ ದಿನದಿಂದ ಎಲ್ಲರೂ ಕೂಡ ಮಂತ್ರಾಕ್ಷತೆಯನ್ನು ತಮ್ಮ ತಲೆಯ ಮೇಲೆ ಧರಿಸಿಕೊಂಡು 22ನೇ ತಾರೀಕು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯ ಅವಧಿಯಲ್ಲಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ರಾಮನಾಮ ಜಪವನ್ನು ಮಾಡಿ ಮನೆಯನ್ನು ಶುಭ್ರವಾಗಿಟ್ಕೊಂಡು ಎಲ್ಲರೂ ಕೂತ್ಕೊಂಡು ಒಂದು ದಿನ ಆ ರಾಮಧಾರಕ ಮಂತ್ರವನ್ನು ಜಪಿಸಿ ಮನೆಯಲ್ಲಿರ್ತಕ್ಕಂಥ ಆ ನಿಮ್ಮ ಕುಲದೇವತೆಗೆ ಅಲಂಕಾರಾದಿಗಳನ್ನು ಮಾಡಿ ಬಹಳಷ್ಟು ನಿಮಗೆ ಯಾವ ವಿಧಿಯಿಂದ ತಿಳಿದೆಯೋ ಆ ವಿಧಿಯಿಂದ ಅದನ್ನು ಪೂಜೆಯನ್ನು ಮಾಡಿ ಸಾಯಂಕಾಲ ತಾವೆಲ್ಲರೂ ಕೂಡ 5 ದೀಪವನ್ನು ನಿಮ್ಮ ಮನೆಗಳಲ್ಲಿ ಹಚ್ಚಿ ಉತ್ತರಾಭಿಮುಖವಾಗಿ ನಿಂತುಕೊಂಡು ಆ ಶ್ರೀರಾಮನನ್ನು ನಿಮ್ಮ ಹೃದಯ ಕಮಲದಲ್ಲಿ ನೆನೆಸಿಕೊಂಡು ಒಂದು ಆರತಿಯನ್ನು ಬೆಳಗಿ. ರಾಮನ ಪೂಜೆಯನ್ನು ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ಕಷ್ಟಗಳ ನಿವಾರಣೆಗೆ, ಅಭಿವೃದ್ಧಿಗೆ ಹಾಗೂ ಜ್ಞಾನಕ್ಕೋಸ್ಕರ ರಾಮನ ಒಂದು ರಾಮತಾರಕ ಮಂತ್ರವನ್ನು ಜಪವನ್ನು ಮಾಡತಕ್ಕಂಥದ್ದು. ಆ ರಾಮತಾರಕ ಮಂತ್ರದಿಂದ ನಮ್ಮ ಎಲ್ಲ ಅಭಿಷ್ಟಗಳು ಕೂಡ ನಿವಾರಣೆಗೆಲ್ಲ ಇಷ್ಟಗಳು ನಮಗೆ ನೆರವೇರುತ್ತೆ. ಅದರಿಂದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಜನವರಿ 22ನೇ ತಾರೀಕು ಇಡೀ ಭಾರತ ಇತಿಹಾಸದಲ್ಲಿ ನಮ್ಮ ಸನಾತನ ಧರ್ಮಗಳಿಗೆ ಅತಿ ಶುಭ ದಿನ ಆಗ್ತಾ ಇರತಕ್ಕಂಥದ್ದು ಜನವರಿ 22ನೇ ತಾರೀಕು. ಅದೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಬನ್ನಿ ಎಲ್ಲರೂ ಒಟ್ಟುಗೂಡಿಕೊಂಡು ಆ ಈಶ್ವರನನ್ನು ಆರಾಧಿಸೋಣ, ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ತತ್ಸತ್.